ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಡೆದಂಥ ಆ ನಿಧಿ ಅಗೆದ ವಿಚಾರ ಯಾರಿಗೆ ತಾನೇ ಗೊತ್ತೇನೆ ಹೇಳಿ. ಇದೀಗ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಕೂಡ ಸಂಚಲನವನ್ನು ಸೃಷ್ಟಿ ಮಾಡ್ತಕ್ಕಂಥ ಆ ಘಟನೆ ಇವತ್ತಿಗೂ ಕೂಡ ಎಲ್ಲರಿಗೂ ಗೊತ್ತಿರುವ ವಿಷಯ. ಈ ವಿಷಯವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಕೆಲವು ಸುಳ್ಳು ಸ್ವಾಮೀಜಿಗಳು ತಮ್ಮ ಮೋಸದಿಂದ ಗ್ರಾಮದ ಜನರನ್ನು ಮರಳು ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಮುತ್ತಪ್ಪನು ಕೂಡ ಒಬ್ಬರಂತ ಹೇಳ್ಬೋದು. ಈ ಮುತ್ತಪ್ಪನ ಇದ್ದೆ ಇನ್ನೊಬ್ಬರಿದ್ದಾನೆ, ಅವನೇ ರಾಮೇಗೌಡ. ಈ ವಿಷಯದ ಕುರಿತು ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುತ್ತಪ್ಪ ಈತನು ಅಲಾಯಿ ದೇವರು ಇಳಿಯುವ ಪೂಜಾರಿ. ಈತನ ಹೆಸರು ಕೇಳಿದ್ರೆ ಇಡೀ ಊರಲ್ಲಿ ಒಂದು ದೈವದ ಸಂಕೇತ ಅಂತಾನೆ ಹೇಳ್ಬೋದು. ಸೊ ಇಂಥ ಮುತ್ತಪ್ಪ ಇವರ ಜೊತೆಗೆ ಜಮೀನುದಾರರು ಆದಂತಹ ರಾಮೇಗೌಡ ಇವರಿಬ್ಬರು ಮಾಡಿದ ಪಿತೂರಿ ಅಂತಿದ್ದದಲ್ಲ. ಏನಂದ್ರೆ ಇದೇ 1 ವರ್ಷದ ಹಿಂದೆ ಒಂದು ಹೊಲದಲ್ಲಿ ಯಮನೂರಪ್ಪ ಮಣ್ಣಗರ್ ಅನ್ನುವ ಒಬ್ಬರ ಹೊಲದಲ್ಲಿ ಇವರ ಹುತ್ತಿನೊಳಗಡೆ 3 ದೇವರ ಮೂರ್ತಿಗಳನ್ನ ಮುಚ್ಚಿಟ್ಟಿರ್ತಾರೆ. ಅದೇ ಮುತ್ತಪ್ಪ ಊರು ಜನರಿಗೆ ಹೇಳ್ತಾನೆ, ಇಲ್ಲಿ ಅಲಾಯಿ ದೇವರ ಮೂರ್ತಿ ಇದೆ ಎಂದು ನಂಬಿಸ್ತಾರೆ. ಅದನ್ನು ಕೇಳಿದ ಅಚ್ಚರಿಗೊಂಡ ಗ್ರಾಮ ಜನರು ಎಲ್ಲರೂ ಕೂಡ ಅಲ್ಲಿಯೇ ಮುತ್ತಿಗೆ ಹಾಕ್ತಾರೆ. ಗುದ್ದಲಿಯಿಂದ ಆ ಹುತ್ತನ್ನು ಅಗಿತಾರೆ. ಸಿಕ್ಕೇ ಬಿಡ್ತು ನೋಡಿ ಆ ಮೂರ್ತಿಗಳು. ಜನಕ್ಕೆ ತುಂಬಾ ಆಶ್ಚರ್ಯ ಆಗತ್ತೆ. ಆಗ ಮುತ್ತಪ್ಪ ಅವರ ರೇಂಜೇ ಬದಲಾಗುತ್ತೆ. ಅಂದ್ರೆ ಎಲ್ಲರೂ ಕೂಡ ಆ ಮುತ್ತಪ್ಪನಿಗೆ ಕೈ ಮುಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಹಳ್ಳಿ ಜನರು ತುಂಬಾ ಮುಗ್ಧ ಜನರು. ದೇವರು ಅಂದ್ರೆ ತಟ್ ಅಂತ ನಂಬಿಡ್ತಾರೆ. ಆದರೆ ದೇವರ ಹೆಸರಲ್ಲಿ ಮಾಡಂತ ಮೋಸ ಇವರು ಅಂತಿರೋದಲ್ಲ. ರಾಮೇಗೌಡ ಜೊತೆಗೆ ಮುತ್ತಪ್ಪ. ಇದೀಗ ಈ ವಿಷಯ ಬಯಲಾಗಿದೆ. ಕೆಲವೊಂದಿಷ್ಟು ಗ್ರಾಮದವರ ಮುಗ್ಧತೆಯ ಮಾತುಗಳನ್ನು ನೀವು ಕೇಳಿ. ಶಿಶುನಾಳ ಸರಿಪಜ್ಜ ಒಂದು ಮಾತು ಹೇಳ್ಯಾನ, ಅಲ್ಲಮ್ಮನೂ ಅವನ ಅಲ್ಲನೂ ಅವನ ಅಲ್ಲಮ್ಮನೂ ಅವನು ಎಲ್ಲವನು ಸಕಲ ಎಲ್ಲವನ್ನೂ ಪರಮಾತ್ಮ ಒಬ್ಬನೇ ಇರೋದು. ನಾವು ಮಡ್ಕೊಂಡಿದ್ವಿ, ನಾವು ಇಟ್ಕೊಂಡಿದ್ವಿ ಹೆಸರು ಇದು ಅಲ್ಲೇ ದೇವರು ನಂಬಿ ದೇವ್ರಂದ್ರೆ ಫಸ್ಟ್ ಒಂದು ಮಾತು ನಂಬಿಕೆ. ಹೊಲದಲ್ಲಿ ಹೊತ್ತಿನಲ್ಲಿ ದೂರಿದ್ದರೆ ಅವರು ಯಾವ ಕಾಲದಾಗಿದ್ದ ಗೊತ್ತಿಲ್ಲ ರೀ. ನಮಗೆ ಸಾವಿರಕ್ಕೆ ಕೊಟ್ಟ ಮೇಲೆ ಮೊದಲು ಹೆಣ್ಣಜ್ಜ ಹಿಡಿತಿದ್ದೇನೆ ರೀ. ಇಲ್ಲಿ ಸಾವಿರಕ್ಕೆ ಕೊಟ್ಟ ಮೇಲೆ ನನ್ನ ಸಪ್ಪಂದಾಗಿ ಏಕಬ್ರು ಮೊದಲು ಆದರೂ ಹೊತ್ತಕ್ಕೆ ಹೋಗಿದ್ದು ಅಜ್ಜು ಬಂದು ಗೊತ್ತಿಲ್ಲ. ಈಗ ಆದರೂ ಹಿರಿಯರನ್ನ ಕರ್ಕೊಂಡು ಅಜ್ಜು ಬಂದು ಕರ್ಕೊಂಡು ಹೋಗಿ ಹಿರಿಯರ ಮುಂದಿಟ್ಕೊಂಡು ತೆಗೆದು. ಬಂಧುಗಳೇ, ಈ ಘಟನೆ ನಡೆದಿದ್ದು ಬೇರೆ ಎಲ್ಲೂ ಅಲ್ಲ, ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಬಾದಿಮನಾಳ ಎಂಬ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಎಂಥ ಸುಳ್ಳು ಸ್ವಾಮೀಜಿಗಳು ಇದ್ರೂ ಕೂಡ ಅವರ ಬಣ್ಣ ಬಯಲಾಗ್ತಾ ಇದೆ, ಬಯಲಾಗುತ್ತೆ. ಜನ ಮರಳು ಜಾತ್ರೆ ಮರಳು ಎಂಬಂತೆ ಇವರು ಕೂಡ ಎಲ್ಲ ಜನರನ್ನ ಮರಳು ಮಾಡಕ್ಕೆ ಮುಂದಾಗಿದ್ರು. ಇದೀಗ ಇವರ ಬಣ್ಣ ಬಯಲಾಗಿದೆ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಏನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಅನ್ನು ಮಾಡೋದನ್ನು ಮರಿಬೇಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷವಾದಂಥ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.